ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಏನಂದರೆ ಇವಾಗ ಒಂದು USA ಮತ್ತು ಇರಾನ್ ವಾರ್ ನಡೀತಾ ಇರೋದು ಕಾರಣಕ್ಕೋಸ್ಕರ ಇವಾಗ ಆಯಿಲ್ದು ಮೊನ್ನೆನೇ ಆ್ಯಕ್ಚುಲಿ 1 ವೀಕು ಕೂಡ ಆಗಿಲ್ಲ, ಆಯಿಲ್ದು ಪ್ರೈಸ್ ಇನ್ಕ್ರೀಸ್ ಆಯಿತು. ಮತ್ತೆ ನೋಡಿದ್ರೆ ಇನ್ನೊಂದು 4 ದಿನದಲ್ಲಿ ಮತ್ತೆ ಆಯಿಲ್ದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಮೆಸೇಜ್ ಬಂದಿದೆ. ಇದು ಬರೀ ಆಯಿಲ್ದು ಮಾತ್ರ ಅಂತಲ್ಲ, ಇನ್ನು ಹಲವಾರು ಐಟಮ್ಗಳದ್ದು ಇದೇ ಥರ ಮೆಸೇಜ್ಗಳು ಬಂದಿದೆ ಕಂಪ್ನಿಗಳು ಆಲ್ರೆಡಿ. ಯಾಕಂದರೆ ರಾ ಮೆಟೀರಿಯಲ್ ಕಾಸ್ಟು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹೆಚ್ಚಾಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರೈಸ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಏನಂದರೆ ಇದು ಯಾವಾಗ ಮುಗಿದಂದು ಗೊತ್ತಾಗಲ್ಲ. ಪ್ರೆಸೆಂಟ್ ನಿಮ್ಗೆ ಯಾರಿಗೆ ಬೇಕಿದೆಯೋ ದಯವಿಟ್ಟು ಇಮಿಡಿಯೇಟಾಗಿ ಐಟಮ್ನ ಆರ್ಡರ್ ಮಾಡಿಕೊಂಡು ತೊಗೊಳ್ಳಿ. ಯಾಕಂದರೆ ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಸ್ಟಾಕ್ಗಳಿದೆ, ಸ್ಟಾಕ್ನ ಕ್ಲಿಯರ್ ಮಾಡ್ಕೊಂಡೋಗಿ ತೊಗೊಳ್ಳಿ ಇರೋರಿಗೆ. ಯಾಕಂದರೆ ಸ್ಟಾಕ್ ಇರೋ ಮಾತ್ರ ನಮ್ಮ ಹತ್ರ ಇರೋಂಥ ಓಲ್ಡ್ ಪ್ರೈಸಲ್ಲಿ ಕೊಡ್ತೀವಿ. ನೆಕ್ಸ್ಟು ಬರೋ ಹೊಸ ಪ್ರೈಸನ್ನು ನಿಮಗೆ ಹೊಸ ಪ್ರೈಸ್ನ ಇನ್ಕ್ರೀಸ್ನ ಮಾಡ್ತಾಯಿದ್ವಿ. ದಯವಿಟ್ಟು ನೆಕ್ಸ್ಟ್ ಯಾರೇ ಬೇಕಿದ್ದರೂ ನನ್ನ ಸಂಡೇ ಒಳಗಡೆ ಯಾರಿಗೆ ಏನೇನು ಬೇಕೋ ಫಸ್ಟ್ ಬುಕ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಬಂದು ಪ್ರೈಸ್ ಎಲ್ಲನೂ ಇನ್ಕ್ರೀಸ್ ಆಗುತ್ತೆ. ಬರೀ ಇದೊಂದು ಪಾರ್ಟು ಮಾತ್ರ ಅಂತಲ್ಲ, ಹಲವಾರು ಪಾರ್ಟುಗಳು ಇದು ಇನ್ಕ್ರೀಸ್ ಆಗುತ್ತೆ. ಬಟ್ ಇದು ವಾರ ಮುಗಿಯೋವರೆಗೆ ಇದೇ ಕತೆ ಇದ್ದೇ ಇರ್ತದೆ. ಬಟ್ ಇದು ಯಾಕಂದರೆ ಇದು ವಾರ ಯಾವಾಗ ಮುಗಿದಂತ ಯಾರಿಗೂ ಗೊತ್ತಿಲ್ಲ. ಮುಗಿದಿದ್ದಾಗಿದೆ ಮತ್ತೆ ಬೇಕಾದ್ರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ವರ್ಲ್ಡ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲು ಪ್ರೈಸು ಇನ್ಕ್ರೀಸ್ ಆಗಿದೆ. ಯಾಕಂದರೆ ಅದೇ ಪರಿಸ್ಥಿತಿ ಇವಾಗ ಗ್ಯಾಸ್ ಆಗಲಿ ಮತ್ತು ನಿಮಗೆ ಪೆಟ್ರೋಲ್ ಆಗಲಿ ಅದೇ ಇದಾಗ್ತಿರೋದು. ಬಟ್ ಆದರೆ ಗೌರ್ಮೆಂಟ್ ಏನಾಗಿದೆ ಅಂದರೆ ಕ್ರೂಡ್ ಆಯಿಲು $110ವರೆಗೂ ಹೋಗಿದ್ರು ಕೂಡ ನಾವೇನು ಮಾಡ್ತೀವಿ ಅಂದರೆ ಪೆಟ್ರೋಲ್ ಪ್ರೈಸ್ನ ಮತ್ತು ಗ್ಯಾಸ್ ಪ್ರೈಸ್ನ ಇನ್ಕ್ರೀಸ್ ಮಾಡಲ್ಲ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಬಟ್ ಆದರೆ ಆಯಿಲ್ದೆಲ್ಲ ಹಾಗಲ್ವಲ್ಲ, ಆಯಿಲ್ದೆಲ್ಲ ವೇರಿಯಬಲ್ ಇದ್ದೇ ಇರ್ತದೆ ಮಾರ್ಕೆಟ್ ಒಳಗಡೆ ಆಗ್ತದೆ ಫ್ರೆಂಡ್ಸ್. ದಯವಿಟ್ಟು ಯಾರಿಗೆಲ್ಲ ಬೇಕು ಇಮಿಡಿಯೇಟಾಗಿ ಬುಕ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕ್ನ ಮಾಡಿ, ಹೆಚ್ಚು ತೊಗೊಳಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗಿ ಸ್ಟಾಕ್ ಇಟ್ಕೊಳ್ಳಿ. ಓಕೆ, ಧನ್ಯವಾದ ಫ್ರೆಂಡ್ಸ್, ಥ್ಯಾಂಕ್ ಯು.